ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವರ್ಸಸ್ ಸಂಸದ ಶೆಟ್ಟರ್ ನಡುವೆ ಅಭಿವೃದ್ಧಿ ವಿಚಾರವಾಗಿ ಈ ರಾಜಕಾರಣ ಅನ್ನೋದು ಘಟಾನುಘಟಿಗಳ ನಡುವೆ ಅದು ವಾಕ್ ಸಮರ ಇದೆಲ್ಲವೂ ಕೂಡ ಜೋರಾಗಿದೆ. ಕೇಂದ್ರದ ಅಂಗಳ ತಲುಪಿದೆ ಉಭಯ ನಾಯಕರ ಈ ಕದನ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಆರೋಪದ ಹಿನ್ನೆಲೆಯಲ್ಲಿ ಜಟಾಪಟಿ ನಡೆದಿದೆ. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಸಚಿವರಿಗೆ ಶೆಟ್ಟರ್ ದೂರು ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಹೆಬ್ಬಾಳ್ಕರ್ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಇದು ಇವರಿಬ್ಬರ ನಡುವಿನ ಒಂದು ಕದನ. ಅಭಿವೃದ್ಧಿ ವಿಚಾರವಾಗಿ ಅನ್ನೋದು ಯಾರು ಕೂಡ ಸಹಿಸಲಿಲ್ಲ. ಅಭಿವೃದ್ಧಿ ವಿಚಾರವಾಗಿ ರಾಜಕಾರಣ ಯಾರು ಕೂಡ ಮಾಡಬಾರ್ದು. ಇದು ಕ್ಷೇತ್ರದ ವಿಚಾರವಾಗಿ ಇವರು ಹಿಂಗೆ ಮಾಡಿರೋ ಸರಿಯಲ್ಲ ಅಂತ ಅನ್ಸುತ್ತೆ. ಶೆಟ್ಟರ್ ಅವರು ದೂರು ಕೊಟ್ಟಿದ್ದಾರಂತೆ. ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡೋಣ ನಾವು. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಕಾಂಗ್ರೆಸ್ ಸಚಿವೆಯ ನಡುವೆ ಜಟಾಪಟಿ ಶುರುವಾಗಿದೆ. ಕೇಂದ್ರದ ಅಂಗಳವೂ ತಲುಪಿದೆ ಈ ಜಂಗಿ ಕುಸ್ತಿ. ಏನು ಕಾರಣ ಹಾಗಾದರೆ? ಯಾಕಾಗಿ? ಏನು ಎತ್ತ? ಈ ವರದಿ ಮೊದಲು ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ. ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ. ಒಬ್ರು ಹಾಲಿ ಸಚಿವೆ, ಮತ್ತೊಬ್ರು ಸಂಸದರು. ಆದರೆ ಇವರಿಬ್ಬರ ನಡುವೆಯ ಸಂಘರ್ಷ ಶುರುವಾಗಿ ಬಿಟ್ಟಿದೆ. ಮಹಾಲಕ್ಷ್ಮಿ ಜಾತ್ರೆ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ. ಕೇಂದ್ರದ ಅಂಗಳಕ್ಕೆ ಬೆಳಗಾವಿ ನಾಯಕರ ಕದನ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂಸದ ಶೆಟ್ಟರ್ ದೂರು. ಎಸ್, ಅಭಿವೃದ್ಧಿ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಮಾಡಿದ್ದಾರೆಂದು ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ್ದಾರೆಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಅಂತ ತೋರಿಸ್ತೀವಿ ನೋಡಿ. 15 ವರ್ಷಗಳ ಬಳಿಕ ಬೆಳಗಾವಿ ತಾಲೂಕಿನ ನೀಲಜೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಿಂದೊಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜಾತ್ರೆ ನಡೆಯಲಿದೆ. ಬಿಜೆಪಿ ಬೆಂಬಲಿತ ಸದಸ್ಯ ಸತೀಶ್ ಶಹಾಪುರಕರ್ ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅಂದಹಾಗೆ ಮುಂದಿನ ವಾರ ಶುರುವಾಗಲಿರುವ ಜಾತ್ರೆಗಾಗಿ ರಥೋತ್ಸವ ಸಾಗುವ ಕಡೆ 4 ಕಿಲೋಮೀಟರ್ ಸಿಸಿ ರಸ್ತೆ, ಸಿಸಿ ಚರಂಡಿ ನಿರ್ಮಿಸಲು ಗ್ರಾಮ ಪಂಚಾಯತ್ ಸದಸ್ಯರು ನಿರ್ಧರಿಸಿದ್ದಾರೆ. ನರೇಗಾ ಯೋಜನೆಯಡಿ 4.62 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದಾರೆ. ಗ್ರಾಮ ಪಂಚಾಯತ್ ತೆಗೆದುಕೊಂಡ ನಿರ್ಧಾರಕ್ಕೆ ಬೆಳಗಾವಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಏಕೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಇದೇ ಕಾರಣಕ್ಕೆ ಕಾಮಗಾರಿ ಆರಂಭಿಸದಂತೆ ಅಧಿಕಾರಿಗಳ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಡ ಹಾಕಿದ್ದಾರಂತೆ. ಕೇಂದ್ರ ಸರ್ಕಾರದ ಅನುದಾನ ಬಳಕೆಗೆ ಅವಕಾಶ ನೀಡಿಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಶೆಟ್ಟರ್ ದೂರು ನೀಡಿದ್ದಾರೆ. ಮತ್ತು ಎಲ್ಲಿವರೆಗೆ ಅಧಿಕಾರಿಗಳು ಇವತ್ತು ಸರಿಯಾದಂಥ ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು. ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದ ಕಾರ್ಯಕ್ರಮ ಮಾರ್ಚ್ 31 ಮಾಡ್ರಿ ಅಂತಂದರೆ ಮಾಡೋಕ್ಕೆ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೊಳಗಾಗಿ ಅನುಷ್ಠಾನ ಮಾಡೋಕ್ಕಾಗಲಿಲ್ಲ. ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿನಿ. ಇದಿಷ್ಟೇ ಅಲ್ಲ, ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಶಹಾಪುರಕರ್ ರಮೇಶ್ ಜಾರಕಿಹೊಳಿ ಶಿಷ್ಯ ಅಂತೆ. ಇದೇ ಕಾರಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನುದಾನಕ್ಕೆ ತಡೆ ಒಡ್ಡಿರೋ ಆರೋಪವಿದೆ. ಚಾಚು ತಪ್ಪದೆ ಆನ್ ಟೈಮ್ ಒಳಗಡೆನೆ ಎಲ್ಲ ಒಂದು ನಾವು ಡಾಕ್ಯುಮೆಂಟ್ ಮಾಡಿ ಲೆಟರ್ ಕೂಡ ಕೊಟ್ಟರು, ಎಲ್ಲ ಮಾಡಿದ್ರು ಕೂಡ ತಾಲೂಕಾ ಪಂಚಾಯತಿ ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ. ಯಾರೋ ಕಾರ್ಯನಿರ್ವಾಹಕ ಅಧಿಕಾರಿ ಇವರು ಯಾರೋ ರಮೇಶ್ ಪಿ ಹೆಡ್ಗೆ ಅಂತ ಹೇಳಿ ಅವರು ಮತ್ತು ಕೆಲವೊಂದು ಅಧಿಕಾರಿಗಳು ತುಂಬ ನಮಗೆ ತೊಂದರೆ ಮಾಡಿ ಒಟ್ಟೆ ಗ್ರಾಮ ಪಂಚಾಯತಿ ಒಳಗಡೆ, ನಂದೊಂದು ಗ್ರಾಮ ಪಂಚಾಯತಿ ಅಲ್ಲ, BJP ಬೆಂಬಲಿತ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರೋ ಅಲ್ಲಿ ಇದೇ ಥರ ಒಂದು ಹರಾಸ್ಮೆಂಟ್ ಮಾಡೋದು, ಕೆಲಸ ಮಾಡೋಕ್ಕೆ ಕೊಡ್ದಂಗೆ ಒಂದು ತಮ್ಮ ಮುಷ್ಟಿ ಒಳಗೆ ತಗೊಂಡು ಕ್ಯಾಶ್ ಮಾಡಬೇಕು ಅಂತ ಹೇಳಿ ಭಾಳ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಸರ್. ಇಬ್ಬರು ನಾಯಕರ ಈ ಕದನ ಇನ್ನು ಯಾವ ಹಂತ ತಲುಪುತ್ತೆ ಅನ್ನೋದೇ ಕುತೂಹಲ. ಮೈಲಾರಿ ಪಟ್ಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಎಸ್, ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನ್ ಕತೆ? ಒಂದೇ ಅಭಿವೃದ್ಧಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡೋಕೆ ಕಲ್ಲು ಹಾಕಬಾರ್ದು. ಯಾಕಂತ ಹೇಳಿದ್ರೆ ಅದು ಜನರ ಟ್ಯಾಕ್ಸ್ ದುಡ್ಡು, ಅದು ಜನರು ಓಟ್ ಹಾಕಿ ಗೆಲ್ಸೋದೇ ಅಭಿವೃದ್ಧಿ ಮಾಡಲಿ ಅಂತ. ಆದ್ರೆ ಕಲ್ಲಾಕು ಕೆಲಸ ಯಾಕೆ ಆಗ್ತಾ ಇದೆ? ಏನ್ ಆರೋಪ, ಏನ್ ಸಮಸ್ಯೆ ಆಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ಖಂಡಿತ ನಿಕೇಶ್, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ BJP ಬೆಂಬಲಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರುವಂಥ ಕ್ಷೇತ್ರಗಳಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ರಾಜಕೀಯವನ್ನು ಮಾಡ್ತಿದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ವತಃ ಏನು ಜಗದೀಶ್ ಶೆಟ್ಟರ್ ಅವರೇ ಕೂಡ ಮಾಡಿರುವಂಥದ್ದು. ಮತ್ತು ಇಬ್ಬರ ನಡುವೆ ಈಗ ಸಚಿವೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಸಂಸದ ಜಗದೀಶ್ ಶೆಟ್ಟರ್ ಅವರ ನಡುವೆ ಈಗ ಜಟಾಪಟಿ ಮತ್ತು ಕದನಕ್ಕೆ ಕೂಡ ಇದು ಎಡೆ ಮಾಡಿಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂಥ ನಿಲ್ಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿಂಧೋಳಿ ಗ್ರಾಮದಲ್ಲಿ ಸುಮಾರು ಅಂದರೆ 15 ವರ್ಷಗಳ ಬಳಿಕ ಮಹಾಲಕ್ಷ್ಮಿ ಜಾತ್ರೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಗ್ರಾಮದಲ್ಲಿ CC ರಸ್ತೆಯನ್ನು ಮಾಡಬೇಕು, ಜೊತೆಗೆ CC ಚರಂಡಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 4 ಕೋಟಿ ಅನುದಾನವನ್ನು ನರೇಗಾ ಅಂದರೆ ಕೇಂದ್ರದಿಂದ ನರೇಗಾ ಯೋಜನೆಯಡಿ ಅಂದರೆ ಅನುಮೋದನೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಜಿಲ್ಲಾ ಪಂಚಾಯತಿ ಇರ್ಬೋದು ಅಥವಾ ತಾಲೂಕು ಪಂಚಾಯತಿ ಕೂಡ ಅನುಮೋದನೆ ಕೊಟ್ಟಿದ್ದು. ಅದಕ್ಕೆ ನನ್ನ ಗಮನಕ್ಕೆ ತಂದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಸಚಿವೆ ಹೆಬ್ಬಾಳ್ಕರ್ ಅವರು ಈ ಒಂದು ಅನುದಾನಕ್ಕೆ ಬ್ರೇಕ್ ಹಾಕಿದ್ದಾರೆ, ತಡೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು ಮತ್ತು ಸ್ವತಃ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂಥದ್ದು. ಮತ್ತು ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಕೇಂದ್ರ ಸಚಿವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಕೇಂದ್ರದಿಂದ ಬರುವಂಥ ಅನುದಾನಕ್ಕೆ ಇವರು ಯಾಕೆ ತಡೆಯನ್ನು ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವರ್ಸಸ್ ಸಂಸದ ಶೆಟ್ಟರ್ ನಡುವೆ ಅಭಿವೃದ್ಧಿ ವಿಚಾರವಾಗಿ ಈ ರಾಜಕಾರಣ ಅನ್ನೋದು ಘಟಾನುಘಟಿಗಳ ನಡುವೆ ಅದು ವಾಕ್ ಸಮರ ಇದೆಲ್ಲವೂ ಕೂಡ ಜೋರಾಗಿದೆ. ಕೇಂದ್ರದ ಅಂಗಳ ತಲುಪಿದೆ ಉಭಯ ನಾಯಕರ ಈ ಕದನ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಆರೋಪದ ಹಿನ್ನೆಲೆಯಲ್ಲಿ ಜಟಾಪಟಿ ನಡೆದಿದೆ. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಸಚಿವರಿಗೆ ಶೆಟ್ಟರ್ ದೂರು ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಹೆಬ್ಬಾಳ್ಕರ್ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಇದು ಇವರಿಬ್ಬರ ನಡುವಿನ ಒಂದು ಕದನ. ಅಭಿವೃದ್ಧಿ ವಿಚಾರವಾಗಿ ಅನ್ನೋದು ಯಾರು ಕೂಡ ಸಹಿಸಲಿಲ್ಲ. ಅಭಿವೃದ್ಧಿ ವಿಚಾರವಾಗಿ ರಾಜಕಾರಣ ಯಾರು ಕೂಡ ಮಾಡಬಾರ್ದು. ಇದು ಕ್ಷೇತ್ರದ ವಿಚಾರವಾಗಿ ಇವರು ಹಿಂಗೆ ಮಾಡಿರೋ ಸರಿಯಲ್ಲ ಅಂತ ಅನ್ಸುತ್ತೆ. ಶೆಟ್ಟರ್ ಅವರು ದೂರು ಕೊಟ್ಟಿದ್ದಾರಂತೆ. ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡೋಣ ನಾವು. ಬೆಳಗಾವಿಯಲ್ಲಿ BJP ಸಂಸದ ಕಾಂಗ್ರೆಸ್ ಸಚಿವೆಯ ನಡುವೆ ಜಟಾಪಟಿ ಶುರುವಾಗಿದೆ. ಕೇಂದ್ರದ ಅಂಗಳವೂ ತಲುಪಿದೆ ಈ ಜಂಗಿ ಕುಸ್ತಿ. ಏನು ಕಾರಣ ಹಾಗಾದರೆ? ಯಾಕಾಗಿ? ಏನು ಎತ್ತ? ಈ ವರದಿ ಮೊದಲು ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ. ಒಬ್ರು ಹಾಲಿ ಸಚಿವೆ, ಮತ್ತೊಬ್ರು ಸಂಸದರು. ಆದರೆ ಇವರಿಬ್ಬರ ನಡುವೆಯ ಸಂಘರ್ಷ ಶುರುವಾಗಿ ಬಿಟ್ಟಿದೆ. ಮಹಾಲಕ್ಷ್ಮಿ ಜಾತ್ರೆ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ. ಕೇಂದ್ರದ ಅಂಗಳಕ್ಕೆ ಬೆಳಗಾವಿ ನಾಯಕರ ಕದನ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂಸದ ಶೆಟ್ಟರ್ ದೂರು. ಎಸ್, ಅಭಿವೃದ್ಧಿ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಮಾಡಿದ್ದಾರೆಂದು ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ್ದಾರೆಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಅಂತ ತೋರಿಸ್ತೀವಿ ನೋಡಿ. 15 ವರ್ಷಗಳ ಬಳಿಕ ಬೆಳಗಾವಿ ತಾಲೂಕಿನ ನೀಲಜೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಿಂದೊಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜಾತ್ರೆ ನಡೆಯಲಿದೆ. ಬಿಜೆಪಿ ಬೆಂಬಲಿತ ಸದಸ್ಯ ಸತೀಶ್ ಶಾಪುರಕರ್ ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅಂದಹಾಗೆ ಮುಂದಿನ ವಾರ ಶುರುವಾಗಲಿರುವ ಜಾತ್ರೆಗಾಗಿ ರಥೋತ್ಸವ ಸಾಗುವ ಕಡೆ 4 ಕಿಲೋಮೀಟರ್ ಸಿಸಿ ರಸ್ತೆ, ಸಿಸಿ ಚರಂಡಿ ನಿರ್ಮಿಸಲು ಗ್ರಾಮ ಪಂಚಾಯತ್ ಸದಸ್ಯರು ನಿರ್ಧರಿಸಿದ್ದಾರೆ. ನರೇಗಾ ಯೋಜನೆಯಡಿ 4.62 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದಾರೆ. ಗ್ರಾಮ ಪಂಚಾಯತ್ ತೆಗೆದುಕೊಂಡ ನಿರ್ಧಾರಕ್ಕೆ ಬೆಳಗಾವಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಏಕೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಇದೇ ಕಾರಣಕ್ಕೆ ಕಾಮಗಾರಿ ಆರಂಭಿಸದಂತೆ ಅಧಿಕಾರಿಗಳ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಡ ಹಾಕಿದ್ದಾರಂತೆ. ಕೇಂದ್ರ ಸರ್ಕಾರದ ಅನುದಾನ ಬಳಕೆಗೆ ಅವಕಾಶ ನೀಡಿಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಶೆಟ್ಟರ್ ದೂರು ನೀಡಿದ್ದಾರೆ. ಮತ್ತು ಎಲ್ಲಿವರೆಗೆ ಅಧಿಕಾರಿಗಳು ಇವತ್ತು ಸರಿಯಾದಂಥ ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು. ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದ ಕಾರ್ಯಕ್ರಮ ಮಾರ್ಚ್ 31 ಮಾಡ್ರಿ ಅಂತಂದರೆ ಮಾಡೋಕ್ಕೆ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೆ ಒಳಗಾಗಿ ಅನುಷ್ಠಾನ ಮಾಡೋಕ್ಕಾಗಲಿಲ್ಲ. ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟೀನಿ.
ಇದಿಷ್ಟೇ ಅಲ್ಲ, ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಶಹಾಪುರಕರ್ ರಮೇಶ್ ಜಾರಕಿಹೊಳಿ ಶಿಷ್ಯ ಅಂತೆ. ಇದೇ ಕಾರಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನುದಾನಕ್ಕೆ ತಡೆ ಒಡ್ಡಿರೋ ಆರೋಪವಿದೆ. ಚಾಚು ತಪ್ಪದೆ ಆನ್ ಟೈಮ್ ಒಳಗಡೆನೆ ಎಲ್ಲ ಒಂದು ನಾವು ಡಾಕ್ಯುಮೆಂಟ್ ಮಾಡಿ ಲೆಟ್ರ್ ಕೂಡ ಕೊಟ್ಟರು, ಎಲ್ಲ ಮಾಡಿದ್ರು ಕೂಡ ತಾಲೂಕಾ ಪಂಚಾಯತಿ ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ. ಯಾರೋ ಕಾರ್ಯನಿರ್ವಾಹಕ ಅಧಿಕಾರಿ ಇವರು ಯಾರೋ ರಮೇಶ್ ಪಿ ಹೆಡ್ಗೆ ಅಂತ ಹೇಳಿ ಅವರು ಮತ್ತು ಕೆಲವೊಂದು ಅಧಿಕಾರಿಗಳು ತುಂಬ ನಮಗೆ ತೊಂದರೆ ಮಾಡಿ ಒಟ್ಟೆ ಗ್ರಾಮ ಪಂಚಾಯತಿ ಒಳಗಡೆ, ನಂದೊಂದು ಗ್ರಾಮ ಪಂಚಾಯತಿ ಅಲ್ಲ, BJP ಬೆಂಬಲಿತ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರೋ ಅಲ್ಲಿ ಇದೇ ಥರ ಒಂದು ಹರಾಸ್ಮೆಂಟ್ ಮಾಡೋದು, ಕೆಲಸ ಮಾಡೋಕ್ಕೆ ಕೊಡ್ದಂಗೆ ಒಂದು ತಮ್ಮ ಮುಷ್ಟಿ ಒಳಗೆ ತಗೊಂಡು ಕ್ಯಾಶ್ ಮಾಡಬೇಕು ಅಂತ ಹೇಳಿ ಭಾಳ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಸರ್. ಇಬ್ಬರು ನಾಯಕರ ಈ ಕದನ ಇನ್ನು ಯಾವ ಹಂತ ತಲುಪುತ್ತೆ ಅನ್ನೋದೇ ಕುತೂಹಲ. ಮೈಲಾರಿ ಪಟ್ಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ